ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ. ಇವತ್ತು ನಡೆದಂಥ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ ಕೊನೆ T20 ಮ್ಯಾಚಲ್ಲಿ ಇಂಡಿಯಾದವರು ಭರ್ಜರಿಯಾಗಿ ಗೆದ್ದು ಜಯ ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. 4-1 ಸೀರೀಸ್ನ ವಶಪಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇಂಡಿಯಾದವರು. ಅದರಲ್ಲೂ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಮಾಡಿದಂಥ ಸ್ಕೋರ್ಗಳನ್ನ ನೆನೆಸ್ಕೊಂಡ್ರೆ ನ್ಯೂಜಿಲೆಂಡ್ ಅವರು ಕನಸಲ್ಲೂ 3 ಪ್ಲೇಯರ್ಗಳೇ ಬರ್ತಾರೆ ಅಂತ ನನಗನ್ಸುತ್ತೆ ಗೈಸ್. ಅಷ್ಟು ಕ್ರೇಜಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಡಾಟ್ಸ್ ಬಾಲ್ಗಿನ್ನ 6-4 ಅಂತಲೇ ಹೇಳ್ಬೋದು. ಈ ಒಂದು T20 ಮ್ಯಾಚಲ್ಲಿ ಇಂಡಿಯನ್ಸ್ ಫಸ್ಟ್ ಇನ್ನಿಂಗ್ಸಲ್ಲಿ ಟೋಟಲ್ ಆಗಿ 23 ಸಿಕ್ಸಸ್ ಬಂದಿದೆ ಅಂದರೆ ಯಾವ ಥರ ಒಂದು ಲೆವೆಲಲ್ಲಿ ಆಡಿದ್ದಾರೆ ಅಂತಲೇ ಕಂಪೇರ್ ಮಾಡೋಕ್ಕೆ ಆಗಲ್ಲ ಗೈಸ್. ಅಷ್ಟು ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ ಇಂಡಿಯಾದವರು 271 ಟಾರ್ಗೆಟ್ ಕೊಡ್ತಾರೆ ನ್ಯೂಜಿಲೆಂಡ್ ಟೀಮ್ ಅವ್ರಿಗೆ. ಈ ಟಾರ್ಗೆಟ್ನ 100% ಚೇಸ್ ಮಾಡೋಕ್ಕಾಗೋದಿಲ್ಲ ಅಂತ ನನಗನ್ಸಿತ್ತು. ಯಾಕೆ ಅಂದರೆ ಅಷ್ಟು ಸಖತ್ತಾಗಿ ಬ್ಯಾಟ್ ಬೀಸಿದ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ಎಕ್ಸ್ಪೆಷಲ್ ಕಮ್ಬ್ಯಾಕ್ ಮಾಡೋಂಥ ಇಶಾನ್ ಕಿಶನ್ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಗೈಸ್. ಚೋಟಾ ಪ್ಯಾಕೆಟ್ ಡೈಮಂಡ್ ಅಂತಲೇ ಹೇಳ್ಬೋದು ಇಶಾನ್ ಕಿಶನ್. ಇವರು ಪಕ್ಕ ನೆಕ್ಸ್ಟ್ ಬರೋಂಥ ವರ್ಲ್ಡ್ ಕಪ್ಗೆ ಪ್ಲೇಯಿಂಗ್ 11ನಲ್ಲಿ ಈ ಅಭಿಷೇಕ್ ಶರ್ಮಾ ಜೊತೆ ಓಪನರ್ ಆಗಿ ಕಣಕ್ಕಿಳಿಯೋದು 100% ಅಂತಲೇ ಹೇಳ್ಬೋದು ಗೈಸ್. ಯಾಕೆ ಅಂದರೆ ಇವತ್ತಿನ ಮ್ಯಾಚಲ್ಲಿ ವಿಕೆಟ್ ಕೀಪರ್ ಆಗಿ ಇಶಾನ್ ಕಿಶನ್ ಅವರು ಮುಂದುವರ್ಸಿರ್ತಾರೆ. ಸಂಜು ಸ್ಯಾಮ್ಸನ್ ಅವ್ರಿಗೆ ಫೀಲ್ಡಿಂಗ್ ಮಾಡೋಕ್ಕೆ ಹೇಳಿರ್ತಾರೆ. ಅಲ್ಲೇ ಎಲ್ಲೋ ಒಂದು ಕಡೆ ನನಗೆ ಅಲ್ಲೇ ಥಾಟ್ ಸಿಕ್ಕಾಗೋಯ್ತು. ಬರೋವಂಥ T20 ವರ್ಲ್ಡ್ ಕಪ್ಗೆ ಸಂಜು ಸ್ಯಾಮ್ಸನ್ ಡ್ರಾಪ್ ಮಾಡ್ತಾರೆ, ತಿಲಕ್ ವರ್ಮಾ ಅವ್ರು ಆ್ಯಡ್ ಆಗ್ತಾರೆ, ಅಭಿಷೇಕ್ ಶರ್ಮಾನು ಮತ್ತು ಇಶಾನ್ ಕಿಶನ್ ಅವರು ಇಬ್ಬರು ಓಪನರ್ ಆಗಿ ಆಡ್ತಾರಂತ ಎಲ್ಲೋ ಒಂದು ಕಡೆ ನಮಗೆ ಒಂದು ಕ್ಲೂ ಸಿಕ್ಕಾಯಿತು ಗೈಸ್. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಬರೋದಾದರೆ ಪಾಪ ನನಗಂತೂ ಈ ಕಡೆ ಇಂಡಿಯಾದವ್ರು ಖುಷಿ ಆಚರಿಸ್ತಿದ್ರೆ ಈ ಕಡೆ ಇವ್ರು ನೋಡೋದ ಅಥವಾ ಪಾಪ ನ್ಯೂಜಿಲೆಂಡ್ ಟೀಮ್ ಬೌಲರ್ಗಳನ್ನ ನೋಡೋದಪ್ಪ, ನನಗಂತೂ ಬೇಜಾರಾಗೋಯ್ತು ಗೈಸ್. ಅವ್ರ ಬೌಲರ್ ಏನು ಬಾಲ್ಗಳು ಹಾಕಿದ್ದೆಲ್ಲ ಒಂದೊಂದವ್ರು 25-30 ರನ್ವರೆಗೂ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಪಾಪ ನ್ಯೂಜಿಲೆಂಡ್ ಬೌಲರ್ಗಳು ಏನು ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಪದರುಗುಟ್ಟು ಹೋಗ್ಬಿಟ್ರು ಅಂತಲೇ ಹೇಳ್ಬೋದು, ಬೆವ್ರು ಕಿತ್ಕಂತ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲೂ ಸೂರ್ಯಕುಮಾರ್ ಯಾದವ್ ಬ್ಯಾಕ್ ಟು ಬ್ಯಾಕ್ 50ಸ್ಗಳು ಹೊಡೆದು ಬರೋಂಥ T20 ವರ್ಲ್ಡ್ ಕಪ್ಗೆ ದೊಡ್ಡದಾಗ ಒಂದು ಸನ್ನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಅದರಲ್ಲೂ ಇಶಾನ್ ಕಿಶನ್ ಅವರು ಹ್ಯಾಟ್ಸ್ ಅಪ್ ಅಂತಲೇ ಹೇಳ್ಬೋದು ಗೈಸ್. ಇಶಾನ್ ಕಿಶನ್ ಅವ್ರಿಗೆ ಸಖತ್ ಕ್ರೇಜಿ ಪರ್ಫಾರ್ಮೆನ್ಸ್ ನೀಡಿದರು. ಮತ್ತು ಹಾರ್ದಿಕ್ ಪಾಂಡ್ಯದವರು ಲಾಸ್ಟಲ್ಲಿ ಒಂದು ಯಾವ ಥರ ಫಿನಿಶಿಂಗ್ ಟಚ್ ಕೊಟ್ಟಾದರೆ ಆಲ್ಮೋಸ್ಟ್ ಈ 3 ಪ್ಲೇಯರ್ಸ್ಗಳು 200+ ಸ್ಕೋರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ಮೇಡ್ ಇನ್ 100 ಹೊಡೆದಿದ್ದಾರೆ ಇಶಾನ್ ಕಿಶನ್ ಅವರು. 103 ರನ್ ಹೊಡೆದು ಔಟಾಗಿ ಹೋಗ್ತಾರೆ. ಆ ಒಂದು ರನ್ನ ಮತ್ತು ಆ ಒಂದು ರನ್ ರೇಟ್ನ ಮೇಲೆ ತೊಗೊಂಡೋದಂಥ ಹಾರ್ದಿಕ್ ಪಾಂಡ್ಯ ಅವರು ಲಾಸ್ಟಲ್ಲಿ ಚೆನ್ನಾಗಿ ಫಿನಿಶಿಂಗ್ ಮಾಡಿಕೊಡ್ತಾರೆ. 43 ರನ್ ಹೊಡೆದು ಬರೀ ಜಸ್ಟ್ 22 ಬಾಲಲ್ಲೇನೋ 44 ರನ್ ಹೊಡೆದ್ಬಿಟ್ಟು ಔಟಾಗಿ ಹೋಗ್ತಾರೆ. ಟೋಟಲಾಗಿ ಫಸ್ಟ್ ಇನ್ನಿಂಗ್ಸಲ್ಲಿ ಇಂಡಿಯಾದವರು 271 ಈ ಒಂದು ಬೃಹತ್ ದೊಡ್ಡದಾದಂಥ ಟಾರ್ಗೆಟ್ನ ಬೆನ್ನಡ್ದಂಥ ನ್ಯೂಜಿಲೆಂಡ್ ಅವರು ಸ್ಟಾರ್ಟಿಂಗಲ್ಲಿ ಹೆವಿ ಸೈಕ್ ಕೂಳೆ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಗೈಸ್. ಹರ್ಷದೀಪ್ ಸಿಂಗ್ 2 ಓವರಲ್ಲಿ ಬೆವ್ರನಲ್ಲಿ ಇಳಿಸಿದ್ರು ಅಂತಲೇ ಹೇಳ್ಬೋದು. ಏನೋ ಮಾಡ್ತಾರಪ್ಪ ಅಂತ ನಾನು ಅಂದ್ಕೊಂಡೆ. ಫಿನ್ನೆಲ್ಲೇನೋ ಏನು ಬಿಗ್ ಬ್ಯಾಶ್ ಲೀಗಲ್ಲಿ ಇವರಿಗೆ ಒಳ್ಳೆ ಒಂದು ಸೀರೀಸ್ ಆಗಿರೋದ್ರಿಂದ ಈ ಒಂದು ಫಸ್ಟ್ನೇ ಮ್ಯಾಚಲ್ಲಿ ಯಾವ ಥರ ಕಮ್ಬ್ಯಾಕ್ ಮಾಡಿದ್ರು ಅಂದರೆ ಪದರುಗುಟ್ಟು ಹೋಗ್ಬಿಟ್ರು ಅಂತಲೇ ಹೇಳ್ಬೋದು. ಇಡೀ ಸ್ಟೇಡಿಯಮೇ ಫುಲ್ಲು ಸೈಲೆಂಟ್ ಆಗೋಗ್ಬಿಟ್ಟಿತ್ತು. ಆ ಥರ ಮಾಡಿದ್ರು ಫಿನ್ನೆಲ್ಲೇನವರು. ಲಾಸ್ಟಲ್ಲಿ ಅಕ್ಷರ್ ಪಟೇಲ್ ಬಂದು ಫಿನ್ನೆಲ್ಲನ್ನು ವಿಕೆಟ್ ಎತ್ಕೊಡ್ತಾರೆ, ಮತ್ತು ಗ್ಲೆನ್ ಫಿಲಿಪ್ಸ್ ವಿಕೆಟ್ ಎತ್ಕೊಡ್ತಾರೆ. ಅಲ್ಲಿಂದ ತಿರುಗಿ ನೋಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು. ಆದರೂ ಫೈನಲಲ್ಲಿ ಇಂಡಿಯಾದವರು ಜಸ್ಟ್ 225 ರನ್ಗೆ ಆಲ್ಔಟ್ ಮಾಡಿ ಬಿಸಾಕ್ತಾರೆ ಅಂತಲೇ ಹೇಳ್ಬೋದು ನ್ಯೂಜಿಲೆಂಡ್ನ. ಈ ಒಂದು ಮ್ಯಾಚಿಂದ ಗೆದ್ದು ಇಂಡಿಯಾದವರು ಸೀರೀಸ್ನ 4-1 ವಶಪಡಿಸ್ಕೊತಾರೆ ಅಂತಲೇ ಹೇಳ್ಬೋದು ಗೈಸ್. ಏನೇ ಆಗಲಿ ಇವತ್ತಿನ ಮ್ಯಾಚ್ ಮಾತ್ರ ಅಲ್ಟಿ ಆಗಿತ್ತು ಅಂತಲೇ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಸಂಜು ಸ್ಯಾಮ್ಸನ್ ಅವ್ರ ಫಾರ್ಮು ಇವತ್ತಾದರೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸೇಮ್ ಅದೇ ಆನ್ ಆ್ಯಂಡ್ ಆಫ್ ಆಗ್ತಾನೇ ಇದೆ ಅವ್ರದ್ದು. 5-5 ಫ್ಲಾಪ್ ಆಗಿರೋಂಥ ಸಂಜು ಸ್ಯಾಮ್ಸನ್ ಬರೋವಂಥ ವರ್ಲ್ಡ್ ಕಪ್ಗೆ ಆಡ್ತಾರೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಓಕೆ ಗೈಸ್, ಇದೇ ಟೀಮ್ ಇವತ್ತೇನು ಆಡಿತ್ತೋ ಸಂಜು ಸ್ಯಾಮ್ಸನ್ ಬದಲು ತಿಲಕ್ ವರ್ಮಾ ಆ್ಯಡ್ ಆಗ್ತಾರೆ ಬರೋಂಥ T20 ವರ್ಲ್ಡ್ ಕಪ್ಪಿಂದ. ಅಂದರೆ ಪ್ಲೇಯಿಂಗ್ 11 ಇದೇ ಇರುತ್ತೆ ಅಂತ ನನಗೆ ಎಲ್ಲೋ ಒಂದು ಕಡೆ ಹೋಪ್ ಇದೆ. ನಿಮ್ಗೇನು ಅನಿಸುತ್ತೆ? ಈ ಒಂದು ಟೀಮ್ ಇಟ್ಕೊಂಡು ಬರೋಂಥ T20 ವರ್ಲ್ಡ್ ಕಪ್ನ ಗೆಲ್ತಾರಾ ಇಲ್ವಾ ಅಂತನಾದರೂ ನನಗೆ ಕಮೆಂಟ್ ಮಾಡಿ. ಇವತ್ತು ಸೀರೀಸ್ ಗೆದ್ದಿದ್ದಾರೆ ಗೈಸ್ ಇಂಡಿಯಾದವರು. 4-1 ಮುನ್ನಡೆ ಇರಿಸ್ಕೊಂಡು ಸೀರೀಸ್ನ ವಶಪಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಅದು ಏನು ಮಾಡ್ತಾಯಿದ್ದೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.